ಜೆಸಿಬಿ ಹಿಟಾಚಿಗಳ ಅಬ್ಬರಕ್ಕೆ ನಲುಗಿದ ಬಂಡಿಗಡಿ. ಅಕ್ರಮ ಕಾಮಗಾರಿ ವಿರುದ್ಧ ದೂರು. ನಕಾಶಾ ದಾರಿ ಬಂದ್, ರಸ್ತೆ ಹಾಳು. ಬಂಡಿಗಡಿಯಲ್ಲಿ ಭೂ ವಿವಾದ ತಾರಕಕ್ಕೇರಿದೆಯೇ? ತೀರ್ಥಹಳ್ಳಿ ತಾಲೂಕಿನ ಬಸವಾನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಂಡಿಗಡಿ ಗ್ರಾಮದ ಸರ್ವೆ ನಂಬರ್ 77ರ ಸುಮಾರು 50 ಎಕರೆ ಜಾಗದಲ್ಲಿ ಅಕ್ರಮವಾಗಿ ಭೂ ಅಭಿವೃದ್ಧಿ ಕಾಮಗಾರಿಯನ್ನ ನಡೆಸಲಾಗುತ್ತಿದೆ ಎಂಬ ಆರೋಪ ಗ್ರಾಮಸ್ಥರಿಂದ ಕೇಳಿಬಂದಿದೆ. ಈ ಜಾಗವು ಶಿವರಾಮ್ ಹಾಗೂ ಭವಾನಿ ಎಂಬವರ ಹೆಸರಿನಲ್ಲಿದ್ದು, ನಂತರ ಜೆಪಿಎ ಮೂಲಕ ಬೇರೆಯವರಿಗೆ ವರ್ಗಾವಣೆ ಮಾಡಲಾಗಿದೆ ಎನ್ನಲಾಗಿದೆ. ಗ್ರಾಮಸ್ಥರ ಆರೋಪದ ಪ್ರಕಾರ ಪೋಡಿ ಹಾಗೂ ಅಧಿಕೃತ ಸ್ಕೆಚ್ ಪೂರ್ಣಗೊಳ್ಳದಿದ್ದರೂ ಜೆಸಿಬಿ, ಹಿಟಾಚಿ ಮತ್ತು ಟಿಪ್ಪರ್ಗಳ ಮೂಲಕ ರಸ್ತೆ ನಿರ್ಮಾಣ, ಟ್ರೆಂಚ್ ತೋಡುವುದು ಸೇರಿದಂತೆ ವಿವಿಧ ಕಾಮಗಾರಿಗಳನ್ನು ನಡೆಸಲಾಗುತ್ತಿದೆ. ಈ ವೇಳೆ ಸರ್ಕಾರಿ ಜಾಗವು ಒಳಗೊಂಡಿರುವ ಸಾಧ್ಯತೆ ಇದೆ ಎಂದು ಗ್ರಾಮಸ್ಥರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಕಾಮಗಾರಿಯಿಂದ ಗ್ರಾಮದ ರಸ್ತೆಗಳ ಬದಿಯಲ್ಲಿ ಆಳವಾದ ಗುಂಡಿಗಳು ನಿರ್ಮಾಣವಾಗಿದ್ದು, ಸಾರ್ವಜನಿಕರು ಹಾಗೂ ಜಾನುವಾರುಗಳ ಸಂಚಾರಕ್ಕೆ ತೀವ್ರ ತೊಂದರೆ ಉಂಟಾಗಿದೆ ಎಂದು ಸ್ಥಳೀಯರು ದೂರಿದ್ದಾರೆ. ಮುಂದೆ ನಮಗೆ ಏನು ಹೇಳಿದ್ದಾರೆ ಅಂದರೆ ಕಿಮ್ಮನೆಯವ್ರ ಹತ್ರ, ಮಂಜಾತ್ ಕೊಡ್ರ ಹತ್ರ ಎಲ್ಲ ಹೋಗಿಯಾರಂತೆ. ಇವರು ಅವ್ರ ಕಡೆನೇ ಹೋಗಿದ್ದಾರೆ. ಹೋದಾಗ ಅವ್ರಿಗೆ ಹೇಳಿಯಾರಂತೆ, ಪ್ರಾಮಿಸ್ ಮಾಡಿದ್ದಾರೆ, ನಾವು ಗೇಟ್ ಓಪನ್ ಮಾಡ್ತೀವಿ, ಕೆಲಸ ಇವತ್ತಿಂದ ನಿಲ್ಲಿಸ್ತೀವಿ, ತೀರ್ಮಾನ ಆಗಲ್ಲವರಿಗೆ ನಾವು ಕೆಲಸ ಮಾಡಲ್ಲ ಅಂತ ಹೇಳಿದ್ದಾರೆ. ಅವರಂತೆ ಅವ್ರ ಮಾತಿನಂಗೆ ನಡ್ಕೊಂಡ್ರೆ ನಮ್ಮದೇನೂ ಇಲ್ಲ. ಸೋಮವಾರ ನಮ್ದು ಅಭ್ಯಂತರ ಇಲ್ಲ. ಸೋಮವಾರ ಅವ್ರು ಗೇಟ್ ಓಪನ್ ಮಾಡ್ಬೇಕು, ಸೋಮವಾರ ಮಂಗಳವಾರ. ಯಾಕಂದ್ರೆ ಜಾನುವಾರು ಅಲ್ಲ, ಇವು ಮಾಡಿದಾಗಿತ್ತಲ್ಲ, ಮತ್ತೆ ಬಂದ್ ಮಾಡಬಾರ್ದು. ಅವ್ರು ಯಾವುದೇ ಕಾರಣಕ್ಕೂ ಗೇಟ್ ಓಪನ್ ಮಾಡ್ತೀವಿ ಬೇರೆ ಸಾಹೇಬ್ರು ಹೇಳಿದ್ದಾರೆ. ಅಣ್ಣ ನೀವೆಲ್ಲ ಫೋಟೋ ಎಲ್ಲ ಹೊಡ್ಕೊಂಡಿರಲ್ಲ, ಗೇಟ್ ಓಪನ್ ಹೊಡ್ಕೊಂಡಿರ್ಲಿ. ಇದೇ ಥರದಲ್ಲಿ ಜಾನುವಾರುಗಳು ಒಳಗಡೆ ಜಾನುವಾರು ಇದ್ದಾವೆ. ಜಾನುವಾರುಗಳನ್ನ ಆ ಶಾಪ ಇವ್ರಿಗೆ ಬಿಡಲ್ಲ, ಆಯ್ತಾ? ಇವರು ಓಪನ್ ಮಾಡ್ಕೊಂಡು ಮಾಡಲಿ, ಓಪನ್ ಮಾಡಿಬಿಟ್ರೆ ಸರಿ, ಆಲ್ ರೈಟ್. ಅವ್ರು ಮಾಡಲಿಲ್ಲ ಅವ್ರು ಸರ್ವೆ ಮಾಡ್ಸಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಹಿಂದೂ ಪ್ರಯತ್ನ ಪಟ್ಟಿದ್ದೆ ನಾನು, ಇನ್ನು ಮುಂದೂ ಪ್ರಯತ್ನ ಪಡ್ತೀವಿ. ಅವರು ಸರ್ವೆ ಮಾಡಿಸಿ ಅವ್ರು ಮಾಡ್ಕೊಂತೀವಿ. ಅಲ್ಲದೆ ದಾಖಲೆಗಳಲ್ಲಿ ಸಾರ್ವಜನಿಕ ನಕಾಶಾ ದಾರಿ ಎಂದು ಉಲ್ಲೇಖಿಸಿರುವ 2 ಪ್ರವೇಶ ದ್ವಾರಗಳಿಗೆ ಬೀಗ ಹಾಕಿರುವುದರಿಂದ ಹಲವು ವರ್ಷಗಳಿಂದ ಬಳಸುತ್ತಿದ್ದ ಸಾರ್ವಜನಿಕ ದಾರಿಗೆ ಬಂದ್ ಆಗಿದೆ ಎಂದು ಆರೋಪವು ಕೇಳಿಬಂದಿದೆ. ಈ ಪ್ರದೇಶಕ್ಕೆ ಹೊಂದಿಕೊಂಡಿರುವಂತಹ ಸುಮಾರು 314 ಎಕರೆ ಕೃಷಿ ಭೂಮಿಯ ಪೋಡಿ ಪ್ರಕ್ರಿಯೆಯು ಇನ್ನೂ ಪೂರ್ಣಗೊಂಡಿಲ್ಲ. ಈ ಕುರಿತು ನ್ಯಾಯಾಲಯದ ಮೆಟ್ಟಿಲೇರಿದ್ದರೂ ಅಂತಿಮ ಆದೇಶ ಬಂದಿಲ್ಲ ಎನ್ನಲಾಗಿದ್ದು, ಇಂತಹ ಪರಿಸ್ಥಿತಿಯಲ್ಲೇ ಕಾಮಗಾರಿ ಮುಂದುವರಿಯುತ್ತಿರುವುದನ್ನು ಗ್ರಾಮಸ್ಥರು ಪ್ರಶ್ನಿಸಿದ್ದಾರೆ. ಇನ್ನೊಬ್ಬನೇ ಕೇಳಿ, ಈ ಒಳಗಡೆ ಜಾನುವಾರು ಬರ್ತಾರೆ, ಆ ಜಾನುವಾರು ನೀರು ಕುಡಿಯೋಕೆ ಹೋಗ್ತಿಲ್ಲ. ಅಲ್ಲಿ ಹೋದ ತಕ್ಷಣ ಕಾಲು ಕಡಿಯೋದು, ಕಾಲು ಕಡಿತಾರೆ. ಇಲ್ಲಿ ಕೆಳಗೆ 3-4 ದಿನ ಆಯ್ತು. ಅವ್ರಿಗೆ ಏನಂದು ನಾವು, ನೀವು ಕೆಲಸ ನಿಲ್ಲಿಸಿ ಅಂತ ಇವರು ಹೇಳಿದ್ರು ಸಹಿತ ಗೇಟ್ ರೈಟಿಂಗ್ ಅಲ್ಲಿ ಕೊಡಿ ಅನ್ನೋದು ಒಂದು ನೀವು ಪೇಪರ್ ಡಾಕ್ಯುಮೆಂಟೇಶನ್ ಮಾಡಿದ್ರೆ ಸುಮ್ಮನೆ ಅವರಿಗೂ ಕನ್ಫ್ಯೂಸ್ ಅವರಿಗೂ ಕನ್ಫ್ಯೂಷನ್. ಕಾಲ್ದಾರಿ ಇದ್ದಲ್ಲಿ ನಾವು ಬಿಡ್ಲಿಕ್ಕೆ ತಯಾರಿದ್ದೇವೆ. ಗೇಟಿಗೆ ಬೀಗ ರೋಡ್ ನಕಾಶೆ ತಂದು ರೋಡ್, ಕಾಲ್ದಾರಿ ಅಲ್ಲ ನಕಾಶೆ ಕೊಂಡು ರೋಡು. ಕೀ ತೆಗೀರಿ, ಅಲ್ಲಿ ಕೀ ತೋರಿಸಿ. ಕೀ ಹಾಕೊಂಡೆ 1-2 ಅವರ್ ಆಯ್ತು. ಅದು ನಾವು ಬಿಟ್ಕೊಡ್ತೇವೆ ನಕ್ಷೆ ಪ್ರಕಾರ, ವಿಲೇಜ್ ಮ್ಯಾಪ್ ಪ್ರಕಾರ, ಕಾನೂನು ಪ್ರಕಾರ ನಕ್ಷೆಯಲ್ಲಿ ಏನಿತ್ತು ಅದನ್ನು ನಾವು ಬಿಟ್ಕೊಡ್ಲಿಕ್ಕೆ ರೆಡಿ ಇದ್ದ. ಗೇಟಿಗೆ ಬೀಗನೇ ತೆಗ್ದಿಲ್ಲ, ರೆಡಿಯಲ್ಲಿದ್ದಾರೆ. ಹೊರ ರಾಜ್ಯಗಳಿಂದ ಬಂದಿರುವ ಕೆಲ ಕಾರ್ಮಿಕರು ಹಾಗೂ ಸಂಬಂಧಪಟ್ಟವರು ಗ್ರಾಮಸ್ಥರಿಗೆ ಬೆದರಿಕೆಯನ್ನ ಹಾಕುತ್ತಿರುವುದಾಗಿ ಸ್ಥಳೀಯರು ಆರೋಪಿಸಿದ್ದಾರೆ. ಜಾನುವಾರುಗಳು ಕಾಂಪೌಂಡ್ ಒಳಗೆ ಬಂದರೆ ಹಾನಿ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಲಾಗಿದೆ ಎಂಬ ದೂರುಗಳು ಕೇಳಿಬಂದಿದೆ. ಈ ಎಲ್ಲ ಆರೋಪಗಳ ಕುರಿತು ತೀರ್ಥಹಳ್ಳಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು, ಪೊಲೀಸ್ ಇನ್ಸ್ಪೆಕ್ಟರ್ ಇಮ್ರಾನ್ ಬೇಗ್ ಹಾಗೂ ಕಂದಾಯ ಇಲಾಖೆ, ಗ್ರಾಮ ಪಂಚಾಯಿತಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳವನ್ನು ಪರಿಶೀಲನೆ ನಡೆಸಿ ಜಮೀನಿನ ಗಡಿ ದಾಖಲೆಗಳು ಹಾಗೂ ಕಾಮಗಾರಿಯ ಕಾನೂನುಬದ್ಧತೆಯನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.